ವೀಕ್ಷಕರೇ, ಅಯ್ಯಪ್ಪ ಸ್ವಾಮಿಗೆ ಸಂಕ್ರಮಣ ದಿನದಂದು ಆಭರಣವನ್ನ ಧರಿಸಿ ಪೂಜೆ ಸಲ್ಲಿಸಲಾಗುತ್ತೆ. ಆದ್ದರಿಂದ ಪ್ರತಿ ವರ್ಷ ಜನವರಿ 12ರಂದು ಅಯ್ಯಪ್ಪ ಆಡಿ ಬೆಳೆದ ಪಂದಳ ಊರಿಂದ ಆಭರಣಗಳನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಪಂದಳ ರಾಜ ಅಯ್ಯಪ್ಪನಿಗೆ ಪಟ್ಟಾಭಿಷೇಕ ಮಾಡಬೇಕು ಎನ್ನುವ ಆಸೆ ಹೊತ್ತ ಕಾರಣ ಅಯ್ಯಪ್ಪನಿಗೆ ಮನವಿ ಮಾಡಿದ್ದನಂತೆ. ಆದ್ರೆ ಅಯ್ಯಪ್ಪ ಸ್ವಾಮಿಯು ನನಗೆ ಪಟ್ಟಾಭಿಷೇಕ ಬೇಡ ಎಂದರಂತೆ. ಅದರ ಬದಲಾಗಿ ಮಕರ ಸಂಕ್ರಮಣ ದಿನದಂದು ನಿಮ್ಮ ನೆಚ್ಚಿನ ಆಭರಣ ಧರಿಸಿ ಅದನ್ನೇ ನನ್ನ ಪಟ್ಟಾಭಿಷೇಕ ಅಂತ ತಿಳಿದುಕೊಳ್ಳಿ ಅಂತ ಹೇಳಿದ್ರಂತೆ. ಅಂದಿನಿಂದ ಇಂದಿನವರೆಗೂ ಅಯ್ಯಪ್ಪ ಸ್ವಾಮಿಗೆ ಪಂದಳದ ಅರಮನೆಯಿಂದ ಆಭರಣ ತೆಗೆದುಕೊಂಡು ಹೋಗಲಾಗುತ್ತೆ. ಈ ಆಭರಣಗಳು ಹೊರಡುವಾಗ ಪಂದಳ ಊರಿನಲ್ಲಿ ಹಬ್ಬದ ಸಂಭ್ರಮ ಮುಳುಗಿರುತ್ತೆ. ಇಲ್ಲಿಯ ಇನ್ನೊಂದು ವಿಶೇಷ ಹಾಗೂ ಅಚ್ಚರಿ ಅಂದ್ರೆ ಆಭರಣ ಹೊರಡುವಾಗ ಆಕಾಶದಲ್ಲಿ ಗರುಡ ಪ್ರದಕ್ಷಿಣೆ ಹಾಕ್ತಾನೆ. ಅಷ್ಟೇ ಅಲ್ಲದೆ ಆಭರಣದ ಜೊತೆಗೆ ಗರುಡ ಕಾವಲಾಗಿ ಹೋಗುವ ದೃಶ್ಯ ನೋಡಲು ಜನಸಾಗರವೇ ಬಂದು ಕಣ್ತುಂಬಿಕೊಂಡು ಪುನೀತರಾಗ್ತಾರೆ. ಅಯ್ಯಪ್ಪ ಸ್ವಾಮಿ ಆಡಿ ಬೆಳೆದಂತಹ ಅಂದಿನ ಕಾಲದ ಅರಮನೆ ಎಂದಿಗೂ ಪಂದಳದಲ್ಲಿ ನೋಡಲು ಸಿಗುತ್ತೆ. ಅಯ್ಯಪ್ಪ ಮಾಲಾಧಾರಿಗಳು ಇಲ್ಲಿ ಆಗಮಿಸಿ ಅರಮನೆ ವೀಕ್ಷಿಸಿ ಪುನೀತರಾಗ್ತಾರೆ. ಉದಯ್ ಗೌಡರ ಪಬ್ಲಿಕ್ ನೆಕ್ಸ್ಟ್ ಶಬರಿಮಲೈ. Yes, sir.